ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಕಿಚನ್ ವೇಸ್ಟ್ ಮತ್ತು ಗಾರ್ಡನ್ ವೇಸ್ಟಿಂದ ಒಂದು ಕಾಂಪೋಸ್ಟ್ ತಯಾರಿಸಿದ್ದೆ. ಇದು 2 ತಿಂಗಳಾಯಿತು ನಾನು ರೆಡಿ ಮಾಡಿ. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹೆಂಗೆ ಅಂದರೆ ಮಾಡೋದು, ಒಂದು ಲೇಯರ್ ಒಣಕಸ, ಒಂದು ಲೇಯರ್ ಹಸಿ ಕಸ ಹಾಕೋದು. ಇದೆಲ್ಲ ಮಾಡೋಕ್ಕೆ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ, ಅಷ್ಟು ಪೇಷನ್ಸ್ ಇಲ್ಲ ಅನ್ನೋರು ಕಿಚನ್ ವೇಸ್ಟ್ ಮತ್ತು ಗಾರ್ಡನ್ ವೇಸ್ಟ್ನ ಒಂದು ಕಡೆ ಎಲ್ಲನೂ ಶೇಖರಣೆ ಮಾಡಿ ಇಟ್ಕೊಂಡಿದ್ದು. ಆ ಗಿಡದ ತಾಳಿಗೆ ಸ್ವಲ್ಪ ಮಣ್ಣೆಲ್ಲ ಮೇಲೆ ತೆಗೆದುಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಮೇಲೆ ಮಣ್ಣು ಮುಚ್ಚಿಬಿಟ್ರೆ ಅದು ನಿಧಾನಕ್ಕೆ ಕೊಳೆತು ಅದು ಗೊಬ್ಬರ ಆಗುತ್ತೆ. ನಮ್ಗೆ ಅಷ್ಟು ಟೈಮ್ ಇಲ್ಲ ಅನ್ನೋರು ಹಂಗೆ ಮಾಡ್ಕೊಳ್ಳಿ. ಇಲ್ಲ ನಾವು ಮಾಡ್ಬೋದು, ಅಷ್ಟು ಟೈಮ್ ಇದೆ ಅನ್ನೋರು ಈ ಥರ ಒಣಕಸ ಹಸಿ ಕಸ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದು, ಒಂದು ಲೇಯರ್ ಹಸಿ ಕಸ, ಒಂದು ಲೇಯರ್ ಒಣಕಸ ಆ ಥರ ಹಾಕೊಳ್ಳಿ. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಆಗೈತಿದ್ದು, ಇನ್ನೊಂದು ಕಾಲು ಭಾಗ ಆಗಬೇಕಷ್ಟೇ. ಅದನ್ನು ಮಿಕ್ಸ್ ಮಾಡೋಣ ಅಂದ್ಬಿಟ್ಟು ನಾನು ಇವಾಗ ನಿಮ್ಗೆ ತೋರ್ಸೋಕ್ಕೆ ಅಂತ ತೆಗಿತಾ ಇದ್ದೀನಿ. ಇದನ್ನು ಮಾಡಿ 2 ತಿಂಗಳಾಯಿತು. ಆದರೆ ಇದ್ರಲ್ಲಿ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ, ಅದನ್ನು ನೀವು ಮಾಡಬೇಡಿ. ನಾನು ಕಡಲೆಕಾಯಿ ಸಿಪ್ಪೆ ಮತ್ತು ಕಾಯಿನ ಚಗರೆ ಹಾಕಿದ್ದೆ, ಅದು ಬೇಗ ಕೊಳೆಯೋದಿಲ್ಲ. ಅಲ್ಲಿ ನೋಡಿ ಹಂಗೆ ಐತೆ ನೋಡಿ, 2 ತಿಂಗಳಾದರೂ ಅದು ಕೊಳ್ತೇ ಇಲ್ಲ, ಹಂಗೆ ಐತೆ. ಆ ಥರ ನೀವು ಮಾಡಬೇಡಿ. ನಾನು ಮಾಡಿದ್ದನ್ನು ಇನ್ನು ಸ್ವಲ್ಪ ಆಗಬೇಕಿದ್ದು, ಇನ್ನೊಂದು ಕಾಲು ಭಾಗ ಆಗಬೇಕು. ನಾನು ಕಾಯಿನ ಚಗರೆ ಎಲ್ಲ ತೆಗೆದಿಸ್ಬಿಟ್ಟೆ. ಈ ಕಡಲೆ ಬೀಜ ಎಲ್ಲ ಆಯೋಕ್ಕಾಗಲ್ಲ ಸಿಪ್ಪೆನ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ, ಆದಷ್ಟು ಆಗಲಿ ಅಂದ್ಬಿಟ್ಟು. ಮುಕ್ಕಾಲು ಭಾಗ ಆಗ್ಬಿಟ್ಟೈತೆ, ಇನ್ನೊಂದು ಕಾಲು ಭಾಗ ಆಗಬೇಕು. ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಹಂಗೆ ತುಂಬಿಡೋಣ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಹುಳ ಆಗಲಿ ವಾಸನೆ ಆಗಲಿ ಏನೂ ಬಂದಿಲ್ಲ, ಚೆನ್ನಾಗೈತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ತುಂಬ್ತೀನಿ. ಒಂದು 10 ಡೇಸ್ಗೊಂದು ಸಲ ಮಿಕ್ಸ್ ಮಾಡ್ತಾ ಇರಬೇಕು, ಆವಾಗವಾಗ ಹಂಗೆ ಬಿಡಬಾರ್ದು. ಹಂಗೆ ಬಿಟ್ಟರೆ ಬೇಗ ಗೊಬ್ಬರ ಆಗೋದಿಲ್ಲ ಅದು. ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ತುಂಬಿಬಿಟ್ಟು ಇನ್ನೊಂದು 10 ಡೇಸ್ಗೆಲ್ಲ ಅದು ಚೆನ್ನಾಗಿ ಕೊಳೆತು ಗೊಬ್ಬರ ಆಗಿಬಿಟ್ಟಿರುತ್ತೆ. ಆಲ್ಮೋಸ್ಟ್ ಆಗೋಗೈತೆ, ಒಂದು ಮುಕ್ಕಾಲು ಭಾಗದಷ್ಟು. ಇನ್ನು ಕಾಲು ಭಾಗ ಆಗಬೇಕಷ್ಟೆ. ಚಳಿಗಾಲದಲ್ಲಿ ಬೇಗ ಗೊಬ್ಬರ ಆಗೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ನೀವು ಮಿಕ್ಸ್ ಮಾಡುವಾಗ ಎಲ್ಲ ಸ್ಟಾರ್ಟಿಂಗಲ್ಲಿ ಮಿಕ್ಸ್ ಮಾಡ್ತೀರಲ್ಲ, ಆವಾಗ ಒಂದು ಸ್ವಲ್ಪ ಗಂಜಲ ಇಲ್ಲ ಅಂದರೆ ಹುಳಿ ಬಂದಿರೋ ಮಜ್ಜಿಗೆನೋ ಅಥವಾ ಮೊಸರು ಯಾವುದೋ ಮೇಲೆಲ್ಲ ಸ್ಪ್ರೇ ಮಾಡಿಬಿಡಿ, ಅದು ಬೇಗ ಕೊಳೆತು ಗೊಬ್ಬರ ಆಗುತ್ತೆ. ಚಳಿಗಾಲದಲ್ಲಾದರೆ 3 ತಿಂಗಳು ಬೇಕಿದ್ದು ಗೊಬ್ಬರ ಆಗೋಕ್ಕೆ, ಬೇಸಿಗೆ ಕಾಲ ಆದರೆ 2 ತಿಂಗಳಾದರೆ ಸಾಕು, ಬೇಗ ಕೊಳೆತು ಗೊಬ್ಬರ ಆಗೋಗಿರುತ್ತೆ. ನೋಡಿ ಈ ಥರ ಆಗುತ್ತೆ. ಒಣಕಸ ಇಲ್ಲ ಅಂದವ್ರು ಏನು ಮಾಡಿ ಅಂದರೆ, ಈ ಮೀಸೋದಲ್ಲೋ ಅಥವಾ ಅಮೆಝಾನಲ್ಲೋ ನೀವೇನಾದರೂ ತರಿಸ್ಕೊತೀರಲ್ವ, ಅದ್ರಲ್ಲಿ ಕಾಕಿ ರೇಟ್ ಬಂದಿರುತ್ತೆ ನೋಡಿ, ಆ ಸ್ಟಿಕ್ಕರೆಲ್ಲ ತೆಗೆದ್ಬಿಟ್ಟು ಆ ಪಿನ್ನೆಲ್ಲ ತೆಗೆದ್ಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು. ನಾನು ಅಲ್ಲಿ ಕೆಳಗಡೆ ಬಾಣಲೆ ಇಟ್ಟಿದ್ದೀನಿ. ಯಾಕಪ್ಪ ಅಂದರೆ ಅದರಲ್ಲಿ ಲಿಕ್ವಿಡ್ ಥರ ನೀರು ಬರುತ್ತೆ, ಸೋರುತ್ತೆ. ಆ ಸೋರ್ಲಿ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಅದು ವೇಸ್ಟ್ ಆಗೋಲ್ಲ, ಅದು ಯೂಸ್ ಆಗುತ್ತೆ. ಆ ಸೋರಿರೋ ಲಿಕ್ವಿಡ್ಗೆ ಪ್ಲೈನ್ ನೀರು ಮಿಕ್ಸ್ ಮಾಡ್ಕೊಂಡು ಗಿಡಕ್ಕೆ ಹಾಕಿ ಚೆನ್ನಾಗಿ ಗಿಡ ಬರುತ್ತೆ. ಮೇಲೆ ಬದ್ರಾಗ ಮುಚ್ಚಿ ಇಟ್ಬಿಡಿ. ನಾನು ಇವಾಗ ಹೂವು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಹೂವು, ಮತ್ತು ಎಲ್ಲ ಒಣಗ್ತಾಯಿತ್ತು ಹೂವುಗಳೆಲ್ಲ ಕಟ್ ಮಾಡ್ಕೊಳ್ಳೋದೇನೆ. ಅದಕ್ಕೆ ಇವಾಗ ಹೂವು ಕಟ್ ಮಾಡ್ಕೊಳ್ಳೋಣ, ನಾಳೆಗೆ ವಾರಕ್ಕಾಗುತ್ತೆ ಅಂದ್ಬಿಟ್ಟು ಎಲ್ಲ ಗಿಡದಲ್ಲಿ ಹೂವು ಕಟ್ ಮಾಡ್ತಾಯಿದ್ದೀನಿ. ನಮ್ಮದೇ ತೋಟದಲ್ಲಿ ನಾವು ಹೂವು ಬೆಳೆದು ನಾವೇ ಕಟ್ ಮಾಡಿ ಹಾಕೋದು ಎಷ್ಟು ಖುಷಿ ಇರುತ್ತೆ ಗೊತ್ತಾ. ನಮ್ಮ ಫೋಟೋಗೆ ನಾವೇ ಹೂವನ್ನ ನಾವು ದುಡ್ಡು ಕೊಟ್ಟು ತಗೊಳ್ಳೋದೇ ಬೇರೆ, ನಾವೇ ಬೆಳೆದು ನಾವೇ ಹೂವು ಹಾರ್ವೆಸ್ಟ್ ಮಾಡಿ ಹಾಕ್ತೀವಲ್ಲ, ಮಾಲೆ ಮಾಡಿ, ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಫ್ರೆಂಡ್. ನೀವು ಆ ಥರ ನಿಮಗೂ ಜಾಗ ಇದ್ದರೆ ಅಥವಾ ಪಾಟ್ ಇದ್ದರೆ ಪಾಟ್ಗಳಿಗೆ ಹಾಕೋಬೋದು, ಏನಿಲ್ಲ. ನೋಡಿ 2 ಗಿಡ ಇದು ಎಷ್ಟು ಅಗಲಕ್ಕೆ ಹರಡ್ಕೊಂಡಿದೆ ಅಂದರೆ, ತುಂಬ ಹರಡ್ಕೊಂಡು ಜೋರಾಗಿ ಹೂವು ಬಿಡುತ್ತೆ. ಆ ಹೂವಿನ ಭಾರಕ್ಕೆ ಗಿಡನೇ ಮಲಿಕೊಬಿಟ್ಟೈತೆ, ಅಷ್ಟು ಹೂವು ಬಿಟ್ಟೈತೆ. ನೋಡಿ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾಳೆಗೆ ಎಷ್ಟು ಬೇಕಷ್ಟು ಅಂತ. ಇದು ಇನ್ನೊಂದು ಗಿಡ, ಇದರಲ್ಲೂ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲೇನು ನಾನು ಜಾಸ್ತಿ ಕಟ್ ಮಾಡ್ಕೊಳ್ಳಲಿಲ್ಲ, ಆ ಗಿಡದಲ್ಲೇ ಜಾಸ್ತಿ ಕಟ್ ಮಾಡ್ಕೊಂಡದ್ದು. ಈ ಗಿಡದಲ್ಲೆಲ್ಲ ಸ್ವಲ್ಪನೇ ಕಟ್ ಮಾಡ್ಕೊಂಡದ್ದು. ಹೂವು ಕಟ್ ಮಾಡೋದು ಒಂಥರ ಖುಷಿ. ನಾವೇ ಬೆಳೆದ ಗಿಡದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗೆ ಗಿಡ ಅಂದರೆ ತುಂಬ ಇಷ್ಟ. ಮಕ್ಕಳೆಷ್ಟು ಪ್ರೀತಿಸ್ತೀನೋ ಗಿಡಗಳನ್ನೂ ಅಷ್ಟೇ ಪ್ರೀತಿಸ್ತೀನಿ. ಆ 2 ದಿನ ನೋಡಲಿಲ್ಲ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ, ಎಷ್ಟು ಬೇಗ ಹೋಗಿ ನೋಡಲಿ ಗಿಡಗಳನ್ನ ಅನಿಸುತ್ತೆ. ಏನೇ ಮನಸ್ಸಿಗೆ ಬೇಜಾರಾಗಿರಲಿ ಅಥವಾ ಖುಷಿಯಾಗಿರಲಿ, ಬಂದಲ್ಲಿ ನಮ್ಮ ಗಿಡದ ಹತ್ರ ಒಂದು ಸ್ವಲ್ಪ ಹೊತ್ತು ನಮ್ಮ ತೋಟದಲ್ಲಿ ಕುತ್ಕೊಬಿಟ್ರೆ ಎಷ್ಟು ಖುಷಿಯಾಗುತ್ತೆ, ನೆಮ್ಮದಿ ಆಗುತ್ತೆ ಗೊತ್ತಾ. ಆ ಗುಲಾಬಿ ಹೂವನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅದೇನು ಜಾಸ್ತಿ ಮಾಡಿಲ್ಲ, ತುಂಬ ಜಾಸ್ತಿ ಆಯಿತು ಹೂವು, ಒಂದು 15ರಷ್ಟು ಐತೆ. ನಾನೊಂದು 4-5 ಹಾರ್ವೆಸ್ಟ್ ಮಾಡ್ಕೊಂಡೆ ಅಷ್ಟೇ. ಮತ್ತು ಪನ್ನೀರ್ ಪತ್ರೆ ಸ್ವಲ್ಪ, ಇದು ನಮ್ಮ ತೋಟದ್ದೇ ನುಗ್ಗೆ ಸೊಪ್ಪು, ಸಂಜೆಗೆ ಉಪ್ಸಾರು ಮಾಡೋಣ ಅಂತ ಅದನ್ನು ಕಟ್ ಮಾಡ್ಕೊಂಡೆ. ಪನ್ನೀರ್ ಪತ್ರೆ ಜೊತೆಗೆ ಹಾಕಿ ಸೇರಿಸಿ ಮಾಲೆ ಮಾಡೋಕ್ಕೆ ಅಂತ ಕಟ್ಕೊಂಡಿದ್ದೀನಿ. ಇವತ್ತಿಷ್ಟು ಹಾರ್ವೆಸ್ಟ್ ಮಾಡಿದ್ದೀನಿ. ಮಾಲೆ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈಗ ಮಾಲೆ ಮಾಡ್ತಾಯಿದ್ದೀನಿ, ನಾಳೆ ವಾರಕ್ಕೆ ಅಂದ್ಬಿಟ್ಟು. ಇದೆಲ್ಲ ಎಷ್ಟು ಮಾಲೆ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಹಂಗೇ ಒಂದು ಮಾರಷ್ಟಾಗಿದೆ ಹೂವು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.